ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ಇದುವರೆಗೂ ಕೆಲವು ಒಳ್ಳೆಯ ಆಲೋಚನೆಗಳನ್ನು ವೇದಿಕೆಯಲ್ಲಿರುವಂಥ ಅತಿಥಿಗಳು ತಿಳಿಸಿಕೊಟ್ಟಿದ್ದಾರೆ. ಕೊನೆಯಲ್ಲಿ ನಮ್ಮ ಕಲಾವಿದರು ಒಂದು ವಚನವನ್ನು ಹಾಡಿದರು. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಹನು. ಅದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಸುಳಿಯನು ಅಂತ. ಇದೊಂದು ಬಸವಣ್ಣವರ ವಚನ. ಈ ವಚನದಲ್ಲಿ ಬರುವಂಥ 3 ದೃಷ್ಟಾಂತಗಳನ್ನು ಮೊದಲು ನೀವು ಗಮನಿಸಬೇಕು. ಕಲ್ಲಿನಲ್ಲಿ ಚಿನ್ನ, ಕಟ್ಟಿಗೆಯಲ್ಲಿ ಬೆಂಕಿ, ಹಾಲಿನಲ್ಲಿ ತುಪ್ಪ ಇದೆ ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ಅಲ್ಲಿರುವಂಥ ಒಂದು ಕಲ್ಲು ತಗೊಂಡು ಬಂದು ಇದರಲ್ಲಿ ಬಂಗಾರ ತೋರಿಸ್ರಿ ಅಂದ್ರೆ ತೋರ್ಸೋಕ್ಕಾಗತ್ತಾ? ಅಥವಾ ಒಳಗಿನಿಂದ ಒಂದು ಕಪ್ ಹಾಲು ತಂದು ತುಪ್ಪ ಕೊಡ್ರಿ ಅಂದರೂ ಕೊಡೋಕ್ಕಾಗತ್ತಾ? ಅಥವಾ ಒಣಗಿದ ಕಟ್ಟಿಗೆ ತಂದು ಬೆಂಕಿ ಕೊಡ್ರಿ ಅಂದರೂ ಕೊಡೋಕ್ಕಾಗತ್ತಾ? ಹಾಗಾದರೆ ಬಸವಣ್ಣವರ ವಚನದಲ್ಲಿ ತಪ್ಪು ಸಂದೇಶ ಇದೆಯಾ? ಈ ಪ್ರಶ್ನೆಯನ್ನು ನಾವೇ ಮಾಡಿಕೊಳ್ಬೇಕು. ಬಸವಣ್ಣನವರ ವಚನದಲ್ಲಿ ತಪ್ಪು ಸಂದೇಶ ಇಲ್ಲ. ಆ ವಚನವನ್ನು ಗ್ರಹಿಸುವಲ್ಲಿ ನಾವು ನಮ್ಮ ವಿವೇಚನಾ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಬೇಕಾಗಿದೆ. ಯಾವ ಕಲ್ಲಿನಲ್ಲಿ ಚಿನ್ನದ ಅಂಶ ಇದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ಕಲ್ಲಿಗೆ ಸಂಸ್ಕಾರ ಕೊಟ್ಟಾಗ ಬೇಕಾದಂಥ ಚಿನ್ನ ಲಭ್ಯವಾಗುತ್ತೆ. ಉದಾಹರಣೆಗೆ ಕೋಲಾರ ಚಿನ್ನದ ಗಣಿ ಅಂತ ನೀವೆಲ್ಲ ಕೇಳಿದಿರಿ. ಅಲ್ಲಿಯ ಕಲ್ಲಿನಲ್ಲಿ ಚಿನ್ನದ ಅಂಶ ಇದೆ. ಆ ಕಲ್ಲಿಗೆ ವಿವಿಧ ರೀತಿಯ ಸಂಸ್ಕಾರವನ್ನು ಕೊಟ್ಟಾಗ ಚಿನ್ನ ತನ್ನಷ್ಟಕ್ಕೆ ತಾನೇ ನಮಗೆ ಲಭ್ಯ ಆಗುತ್ತೆ. ಹಾಗಾಗಿ ಬಸವಣ್ಣವರು ಕಲ್ಲಿನಲ್ಲಿ ಹೊನ್ನುಂಟು ಅನ್ನೋ ಮಾತು ಸತ್ಯ. ಇನ್ನು ಎರಡನೇದು, ಹಾಲಿನಲ್ಲಿ ತುಪ್ಪ ಇದೆ. ಹಾಗಂದ ತಕ್ಷಣ ಹಾಲು ಕರ್ಕೊಂಬಂದು ತುಪ್ಪ ಕೊಡ್ರಿ ಅಂತ ಹೇಳಿದ್ರೆ ಕೊಡೋಕ್ಕೆ ಬರಲ್ಲ. ಅದಕ್ಕೊಂದು ಸಂಸ್ಕಾರ ಬೇಕು. ಮನೆಯಲ್ಲಿ ಆ ಹಾಲನ್ನು ಹದವರಿಸಿ ಕಾಯಿಸಿ ಅದಕ್ಕೆ ಹೆಪ್ಪು ಹಾಕಿ ಮೊಸರು ಮಾಡಿ ಆ ಮೊಸರನ್ನು ಕಡ್ದಾಗ ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯನ್ನು ಕಾಯಿಸಿದಾಗ ನೀವು ಬಯಸುವಂಥ ತುಪ್ಪ ಲಭ್ಯವಾಗುತ್ತೆ. ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಸಂಸ್ಕಾರಗಳ ಅಗತ್ಯ ಇದೆ. 3ನೇ ದೃಷ್ಟಾಂತ, ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅನ್ನುವಂಥದ್ದು. ಕಟ್ಟಿಗೆ, ನೀವು ಕಾಡನ್ನು ನೋಡಿದ್ದೀರಿ. ಕಾಡಿಗೆ ಯಾರೂ ಬೆಂಕಿ ಇಟ್ಟಿರೋದಿಲ್ಲ, ಆದರೂ ಒಂದೊಂದು ಸಾರಿ ಬೆಂಕಿ ಬೀಳುತ್ತೆ. ಹೇಗೆ? ಅಲ್ಲಿ 2 ಮರಗಳು ಘರ್ಷಣೆ ಮಾಡಿದಾಗ ಆ ಘರ್ಷಣೆಯ ಫಲವಾಗಿ ಬೆಂಕಿ ಉತ್ಪತ್ತಿಯಾಗಿ ಕಾಡಿನಲ್ಲಿ ಆ ಬೆಂಕಿಯ ಹಾವಳಿ ಆಗೋದನ್ನು ನೀವು ನೋಡಿದಿರಿ. ಅಲ್ಲೂ ಕೂಡ ಒಂದು ಸಂಸ್ಕಾರದ ಅಗತ್ಯ ಇದೆ. ಈ 3 ದೃಷ್ಟಾಂತಗಳ ಮೂಲಕ ಬಸವಣ್ಣವರು ಮನುಷ್ಯನ ಕಡೆ ಬರ್ತಾರೆ. ಮನುಷ್ಯನ ಕಡೆ ಬಂದು ಅಂತರಾಮಿಯಲ್ಲಿ ಶಿವನಿಹನು ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ದೇವರನ್ನು ಹೊರಗಡೆ ಕಾಣೋವಂಥ ಪ್ರಯತ್ನ ಮಾಡ್ತೀವಿ. ಗುಡಿಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ಗಿಡ ಮರಗಳಲ್ಲಿ, ಪಂಚಭೂತಗಳಲ್ಲಿ ದೇವರನ್ನು ಕಾಣುವಂಥವ್ರು ಹೆಚ್ಚು ಜನ. ಆದರೆ ಬಸವಣ್ಣವ್ರು ಹೇಳ್ತಾರೆ, ಪ್ರತಿಯೊಬ್ಬರ ಅಂತರಂಗದಲ್ಲೂ ಕೂಡ ಆ ಶಿವ ಚೈತನ್ಯ ಅಡಕವಾಗಿದೆ. ಮತ್ತು ನಮ್ಮೊಳಗಡೆ ಆ ಚೈತನ್ಯ ಇದ್ದರೆ ನಮಗೆ ಯಾಕೆ ಕಾಣೋದಲ್ಲ? ಇದು ಬಸವಣ್ಣವರನ್ನು ಕಾಡಿದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಅವರೇ ಉತ್ತರ ಕಂಡುಕೊಳ್ತಾರೆ, ಕತ್ತಲೆ ಆವರಿಸಿದೆ ಅಂತ.
ಕತ್ತಲೆ ಇದ್ದಾಗ ನಮ್ಮ ಕಣ್ಣು ಚೆನ್ನಾಗಿದ್ದರೂ ಕೂಡ ಏನೂ ಕಾಣಲ್ಲ. ಆ ಕತ್ತಲೆಯನ್ನು ಕಳೆದಬೇಕು ಅಂದರೆ ಒಂದು ದೀಪ ತಗೊಂಡು ಬರಬೇಕು. ಆಗ ಅಲ್ಲಿ ಏನು ವಸ್ತುಗಳಿದಾವೆ ಅಂತ ನಮಗೆ ಕಾಣುತ್ತೆ. ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಕತ್ತಲೆ ಆವರಿಸಿಬಿಟ್ಟಿದೆ. ಅದು ಯಾವ ಕತ್ತಲೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥ ದುರ್ಗುಣಗಳ ಕತ್ತಲೆ ಆವರಿಸಿಬಿಟ್ಟಿದೆ. ಈ ಕತ್ತಲೆಯನ್ನು ಕಳೆದು ಬೆಳಕನ್ನು ತೋರಿಸುವಂಥ ಗುರು ನನಗೆ ಸಿಗ್ತಾ ಇಲ್ಲ ಅಂತ ಆ ವಚನದಲ್ಲಿ ಬಸವಣ್ಣವ್ರು ಪರಿತಪಿಸ್ತಾರೆ. ಮತ್ತು ಬಸವಣ್ಣವ್ರಿಗೆ ಗುರು ಸಿಕ್ಕಿಲ್ಲ ಅಂದರೆ ನಮಗೆ ಹೆಂಗೆ ಗುರು ಸಿಗ್ತಾನೆ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಆದರೆ ಅದೇ ಬಸವಣ್ಣವರು ಮುಂದೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ತೋರಬಲ್ಲ ಗುರು ಸುಳಿಯನು ಅಂತ ಇಲ್ಲೇನು ಹೇಳಿದ್ರಲ್ಲ, ಆ ಮತ್ತೊಂದು ವಚನದಲ್ಲಿ ಅವ್ರು ಹೇಳೋದು, ಎನಗೆ ಗುರುಪಥವ ತೋರಿದವರಾರು, ಲಿಂಗ ಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು, ತೋರುವ ಮನವೇ ನೀವೆಂದರಿತೆ ಅಂತ ಹೇಳ್ತಾರೆ. ಅಂದರೆ ನನಗೆ ನಾನೇ ಗುರು ಆಗಬೇಕು. ಅದನ್ನೇ ಶರಣರ ಪರಿಭಾಷೆಯಲ್ಲಿ ಅರಿವೇ ಗುರು ಅಂತ ಹೇಳ್ತಾರೆ. ಹಾಗೆ ಬಸವಣ್ಣನವರು ತಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ತಮ್ಮ ಅಂತರಂಗದ ಕತ್ತಲೆಯನ್ನು ಕಳ್ಕೊಂಡು ಶಿವಚೈತನ್ಯದ ದರ್ಶನವನ್ನು ಪಡ್ಕೊಳ್ತಾರೆ. ಕೇವಲ ತಾವೊಬ್ಬರು ಪಡ್ಕೊಂಡು ಅವ್ರು ಸಂತೋಷ ಪಡೋದಿಲ್ಲ, ಅದನ್ನು ಇಡೀ ವಿಶ್ವಕ್ಕೆ ತೋರಿಸ್ಬೇಕು ಅನ್ನುವಂಥ ಹಂಬಲ ಅವ್ರದ್ದು. ಹಾಗಾಗಿಯೇ ಅನುಭವ ಮಂಟಪ ಅಂತ ನೀವು ಹೆಸರು ಕೇಳಿದಿರಿ. 12ನೇ ಶತಮಾನದಲ್ಲಿ ಎಲ್ಲ ಜನ ಅವ್ರ ಕೆಲಸ ಇತ್ಯಾದಿ ಮುಗಿಸ್ಕೊಂಡು, ಕಾಯಕವನ್ನು ಮುಗಿಸ್ಕೊಂಡು ಸಂಜೆ ಹೊತ್ತು ಇವತ್ತು ಹೇಗೆ ಇಲ್ಲಿ ಕೂತಿದೆವೋ ಹಾಗೆ ಕೂತು ಆ ಅಂತರಂಗದ ಜ್ಯೋತಿಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಸಾಮಾನ್ಯರು ಕೂಡ ಅದರ ಮೂಲಕ ಅನುಭಾವಿಗಳಾದರು. ಅಂದರೆ ಶರಣರ ಸದ್ಗೋಷ್ಠಿಗಳು ಹೇಗೆ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ್ತವೋ, ಮನಸ್ಸನ್ನು ಅರಳಿಸ್ತವೋ, ನಮ್ಮ ದುಷ್ಟ ಗುಣಗಳನ್ನು ದೂರ ಮಾಡ್ತವೋ ಅನ್ನೋದಕ್ಕೆ ಆ ಅನುಭವ ಮಂಟಪದ ಶರಣರ ಗೋಷ್ಠಿಯೇ ಕಾರಣ ಆದವು. ಇವತ್ತು ಅಂಥ ಗೋಷ್ಠಿಗಳ ಅಗತ್ಯ ಪ್ರತಿ ಮನೆಯಲ್ಲೂ ನಡಿಬೇಕಾಗಿದೆ, ಮಠದಲ್ಲೂ ನಡಿಬೇಕಾಗಿದೆ, ಸಮಾಜದಲ್ಲೂ ನಡಿಬೇಕಾಗಿದೆ. ಆದರೆ ಇವತ್ತು ನಮ್ಮ ಗೋಷ್ಠಿಗಳು ಹೇಗೆ ನಡೀತಾ ಇದ್ದಾವೆ? ಬಸವರಾಜ್ ಹೇಳಿದರು, ಅಲ್ಲೆಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಹಾಳು ಹರಟೆ ಹೊಡಿತಾ ಇರ್ತೇವೆ. ಎಲ್ಲಾದರೂ ಒಂದಷ್ಟು ಚಿಂತನೆ ಸದ್ಗೋಷ್ಠಿ ನಡೀತವು ಅಂತಂದರೆ ಏನು ಹೇಳಿದ್ದು ಹೇಳ್ತಾರಪ್ಪ, ನಾವ್ಯಾಕೆ ಅಲ್ಯಾಕೆ ಹೋಗಿ, ಕೆಲಸ ಇಲ್ಲ ಬಗ್ಸಿಲ್ಲ, ಅವ್ರು ಅದನ್ನು ಮಾಡ್ಕೊಳ್ತಾರೆ. ಹೇಗೆ ಮನುಷ್ಯ ಉದಾಸೀನ ಮಾಡಿ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಎಳ್ಕೊಳ್ತಾ ಇದ್ದಾನೆ. ನಮ್ಮ ತಲೆಯ ಮೇಲೆ ನಾವು ಚಪ್ಪಡಿ ಎಳ್ಕೋಬಾರ್ದು ಅಂತಂದರೆ ಹೆಚ್ಚು ಹೆಚ್ಚು ಸಜ್ಜನರ ಸಹವಾಸವನ್ನು ಬೆಳೆಸುವಂಥ ಅಗತ್ಯ ತುಂಬ ಇದೆ. ಅದಕ್ಕಾಗಿಯೇ ಬಸವಣ್ಣವ್ರು ಹೇಳ್ತಾರೆ, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದಡೇನು ವಿಷವಂದೆ, ಅಂಥವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಅಯ್ಯ ಅಂತ ಹೇಳ್ತಾರೆ. ಎರಡು ರೀತಿಯ ಸಂಘಗಳು ಅಂದರೆ ಒಡನಾಟ, ವಿಶ್ವಾಸ. ಒಂದು ಸಜ್ಜನರದು, ಸಾತ್ವಿಕರದು, ಇನ್ನೊಂದು ದುಷ್ಟರದು, ದುರ್ಜನರದು. ಹಾಗಾದ್ರೆ ನಾವು ಇವರಿಬ್ಬರಲ್ಲಿ ಯಾರ ಒಡನಾಟವನ್ನು ಇಟ್ಕೊಳ್ಬೇಕು? ಏನು ಸಜ್ಜನರ ಒಡನಾಟವನ್ನು ಇಟ್ಕೊಳ್ಬೇಕಾ ಅಥವಾ ದುರ್ಜನರ ಒಡನಾಟವನ್ನು ಬೆಳೆಸ್ಕೊಳ್ಬೇಕಾ? ಸಜ್ಜನರ ಒಡನಾಟದಿಂದ ಏನಾಗ್ತೈತಿ, ದುರ್ಜನರ ಒಡನಾಟದಿಂದ ಏನಾಗುತ್ತೆ ಅಂತ ಬಸವಣ್ಣವ್ರು ನಿದರ್ಶನಗಳನ್ನು ಕೊಡ್ತಾರೆ. ದುರ್ಜನರ ಸಂಘ ವಿಷಕಾರುವಂಥ ಹಾವಿದ್ದ ಹಾಗೆ, ಅದೇ ಸಜ್ಜನರ ಸಂಘ
ಹೆಜ್ಜೇನು ಸವಿದ ಹಾಗೆ ಅಂತ ಹೇಳ್ತಾರೆ. ಒಂದು ವಿಷ, ಮತ್ತೊಂದು ಅಮೃತ. ನಾವು ಯೋಚನೆ ಮಾಡಬೇಕು, ನಮಗೆ ವಿಷ ಬೇಕೇ ಅಮೃತ ಬೇಕೇ? ಯಾರಿಗೆ ಅರಿವಿರುತ್ತೋ ಆ ಅರಿವನ್ನು ಆಚಾರದಲ್ಲಿ ತಂದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೋ ಅವರು ಅಮೃತ ಸೇವನೆಯನ್ನು ಮಾಡ್ತಾರೆ ಹೊರತಾಗಿ ವಿಷವನ್ನು ಸೇವನೆ ಮಾಡಲ್ಲ. ಇಷ್ಟೆಲ್ಲ ಒಳ್ಳೆಯ ಮಾತುಗಳನ್ನು ಬಸವಾದಿ ಶಿವಶರಣರು ಸರಳವಾಗಿ ನಮಗೆ ಕೊಟ್ಟಿದ್ದರೂ ಕೂಡ ಇನ್ನೂ ಮನುಷ್ಯ ದುರಾಸೆಯ ದಳ್ಳುರಿಯಲ್ಲಿ ಬೇಯ್ತಾ ಒಬ್ಬ ಮತ್ತೊಬ್ಬನನ್ನು ಅನುಮಾನಿಸ್ತಾ ತಮ್ಮದೇ ಆದಂಥ ಗೋಡೆಯನ್ನು ಕಟ್ಕೊಳ್ತಾ ಇದ್ದಾರೆ, ಬೇಲಿಯನ್ನು ನೆಟ್ಕೊಳ್ತಾ ಇದ್ದಾರೆ. ಶರಣರು ಆ ಬೇಲಿಯನ್ನು ಕಿತ್ತಾಕಿ ಗೋಡೆಯನ್ನು ಕೆಡವಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸಿದರು. ಇವನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಅಪ್ಪಿಕೊಂಡರು. 12ನೇ ಶತಮಾನದ ಅನುಭವ ಮಂಟಪ ಅಂತಂದರೆ ಅದು ಜಾತ್ಯತೀತವಾದುದು, ಲಿಂಗಾತೀತವಾದುದು, ಸರ್ವ ಸಮಾನತೆಯನ್ನು ಎತ್ತಿ ಹಿಡಿಯುವಂಥದ್ದು. ಆ ಅನುಭವ ಮಂಟಪದಲ್ಲಿ ಎಂಥೆಂಥವರಿದ್ದರು? ವಯೋವೃದ್ಧರು, ಅನುಭಾವಿಗಳಾದಂಥ ಅಲ್ಲಮ್ಮ ಪ್ರಭುದೇವರಿದ್ದರು. ವಯಸ್ಸಿನಲ್ಲಿ ಅತ್ಯಂತ ಕಿರಿಯರಾದಂಥ ಚನ್ನಬಸವಣ್ಣ ಇದ್ದರು. ತರುಣಿ ಅಕ್ಕ ಮಹಾದೇವಿ ಇದ್ದರು. ಸೂಳೆ ಸಂಕವೇ ಇದ್ದರು. ಹೆಂಡದ ಮಾರಯ್ಯ ಇದ್ದರು. ಇವರೆಲ್ಲರೂ ಒಂದು ಅನ್ನುವಂಥ ಭಾವನೆ ಅಲ್ಲಿತ್ತು. ಅವರು ಮೊದಲು ಏನಾದರೂ ವೃತ್ತಿ ಮಾಡಿರ್ಬೋದು. ಆ ಶರಣರ ಗೋಷ್ಠಿಯ ಪರಿಣಾಮವಾಗಿ ತಮ್ಮ ಮೂಲ ವೃತ್ತಿಯನ್ನು ದೂರ ಇಟ್ಟು ಅಥವಾ ಬಿಟ್ಟು ಶರಣರ ತತ್ವಗಳಿಗೆ ಬದ್ಧರಾಗಿ ಬದುಕನ್ನು ಸಾಗಿಸಿದರು. ಇವತ್ತು ಕೂಡ ಎಷ್ಟೋ ಜನ ವಿದ್ಯಾವಂತರು, ವಿಚಾರವಂತರು ಕಾಯಕ ಮತ್ತು ವೃತ್ತಿ ಇವುಗಳ ನಡುವಿನ ಅಂತರವನ್ನು ಸರಿಯಾಗಿ ಪರಿಗ್ರಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಉದಾಹರಣೆಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ತುಂಬ ಹಿಂದೆ ನಮ್ಮ ಕಲಾ ಸಂಘದವರು ಒಂದು ನಾಟಕ ಮಾಡಿದ್ದು ನಿಮಗೆ ಗೊತ್ತಿರಬೇಕು, ಶಿವರಾತ್ರಿ ಅಂತ. ಆ ನಾಟಕದ ರಚನೆಕಾರರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಆ ನಾಟಕವನ್ನು ಬರೆದಾದ ಮೇಲೆ ಅವರು, ಸ್ವಾಮೀಜಿ ತಮ್ಮೆದುರಿಗೆ ಆ ನಾಟಕವನ್ನು ಓದಬೇಕು ಅನ್ನುವಂಥ ಬಯಕೆ ಇದೆ, ತಾವು ಒಂದು ತಾರೀಖು ಕೊಟ್ಟರೆ ತಮ್ಮೆದುರಿಗೆ ಓದ್ತೀವಿ ಅಂತ ಹೇಳಿದರು. ನಾವು ಬೆಂಗಳೂರಿಗೆ ಹೋಗೋವಂಥ ಒಂದು ಕಾರ್ಯಕ್ರಮ ಇತ್ತು. ಇಂಥ ದಿವಸ ಬರ್ತೀವಿ, ಅಲ್ಲೇ ನಮ್ಮ ತರಳಬಾಳು ಕೇಂದ್ರದಲ್ಲಿ ಓದ್ಬೋದು. CGK, ನಾವು, ಅರ್ಜಳ್ಳಿ ಮತ್ತಿತರೆ ಕೆಲವರು ಅಲ್ಲಿ ಸೇರಿಕೊಂಡ್ವಿ. ಕಂಬಾರರು ಪೂರ್ಣ ನಾಟಕವನ್ನು ನಮ್ಮೆಲ್ಲರ ಎದುರಿಗೆ ಓದಿದರು. ಹೇಗಿದೆ ಸ್ವಾಮೀಜಿ ನಾಟಕ ಅಂತ ಕೇಳಿದರು. ನಾಟಕ ತುಂಬ ಚೆನ್ನಾಗಿದೆ, ಆದರೆ ಕೆಲವು ವಿಚಾರಗಳಲ್ಲಿ ನಮಗೆ ಅನುಮಾನ ಇದೆ ಅಂತ ಅಂದ್ವಿ. ಏನು ಅನುಮಾನ ಸ್ವಾಮೀಜಿ? ನೀವು ವೃತ್ತಿ ಮತ್ತು ಕಾಯಕ ಇವುಗಳಲ್ಲಿ ಅಂತರವನ್ನು ಕಾಣ್ತಾ ಇಲ್ಲ. ಅಲ್ಲಿ ಒಬ್ಬ ವೇಶ್ಯ ಬರ್ತಾಳೆ, ಆ ವೇಶ್ಯ ವೃತ್ತಿ ಅದು, ತನ್ನ ಬದುಕಿಗಾಗಿ ಅನಿವಾರ್ಯವಾಗಿ ಆಕೆ ವೇಶ್ಯ ಆಗಿದ್ದಾಳೆ ಹೊರತಾಗಿ ಅದೊಂದು ಕಾಯಕ ಅಂತ ತಿಳ್ಕೊಂಡವಳಲ್ಲ. ಆದರೆ ಈ ನಾಟಕದಲ್ಲಿ ವೇಶ್ಯಾವೃತ್ತಿಯನ್ನು ಒಂದು ಕಾಯಕ ಅಂತ ಮಾಡಿದಿರಿ. ಕಾಯಕ ಯಾವಾಗಲೂ ಕೂಡ ಸತ್ಯವಾದದ್ದು, ಶುದ್ಧವಾದದ್ದು. ಅಷ್ಟೇ ಅಲ್ಲ, ಆ ಕಾಯಕದಿಂದ ವ್ಯಕ್ತಿಯ ವಿಕಾಸವೂ ಆಗಬೇಕು, ಸಮಾಜದ ವಿಕಾಸವೂ ಆಗಬೇಕು. ಕಾಯಕ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದಾಗಬಾರ್ದು. ಹಾಗಾಗಿ ವೇಶ್ಯಾತನ ಅನ್ನುವಂಥದ್ದು ಒಂದು ಕಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸ್ವಾಮೀಜಿ, ಅದು ಕಾಯಕ. ಸುಮಾರು ಹೊತ್ತು ವಾದ ಮಾಡಿದರು.
ನಾವು ಅವ್ರ ಹತ್ರ ಏನು ಮಾತಾಡಬೇಕೋ ಅದನ್ನೆಲ್ಲ ಮಾತನಾಡಿದ್ವಿ. ನೋಡಿ, ಹೀಗೆ ಆದರೆ ಕಳ್ತನನೂ ಒಂದು ಕಾಯಕ ಆಗುತ್ತೆ, ಹೆಂಡ ಕುಡಿಯುವಂಥದ್ದು ಒಂದು ಕಾಯಕ ಆಗುತ್ತೆ. ಸೂಳೆ ಸಂಕವೆ ಅಂತ ಹೆಸರು ಯಾಕೆ ಇಟ್ಟಿದ್ರು ಅಂತಂದರೆ, ಮೊದಲು ಅನುಭವ ಮಂಟಪದ ಸಂಪರ್ಕ ಬರೋದಕ್ಕಿಂತ ಪೂರ್ವದಲ್ಲಿ ಅವಳು ಸೂಳೆ. ಅನುಭವ ಮಂಟಪಕ್ಕೆ ಬಂದ ಮೇಲೆ ಪರಿವರ್ತನೆ ಆಗ್ತಾಳೆ. ಆ ಪರಿವರ್ತನೆಯ ಕಾರಣದಿಂದಾಗಿಯೇ ಅನೇಕ ಜನ ಅವತ್ತು ವೇಶ್ಯರಾಗಿದ್ದಂಥವರು ಪುಣ್ಯ ಸ್ತ್ರೀಯರಾಗ್ತಾರೆ. ಉದಾಹರಣೆಗೆ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ಪುಣ್ಯಸ್ತ್ರೀ ಲಿಂಗಮ್ಮ ಅಂತ ಕರೀತಾರೆ. ಹೀಗೆ ಅಲ್ಲಿ ಕೆಲವ್ರ ಹೆಸರು ನೀವು ನೋಡಬೇಕು. ಪುಣ್ಯಸ್ತ್ರೀ ಅಂದರೆ ಬೇರೆ, ಪುಣ್ಯಸ್ತ್ರೀ ಅಂದರೆ ಬೇರೆ. ಪುಣ್ಯಸ್ತ್ರೀ ಅಂತಂದರೆ ವೇಶ್ಯೆಯಾಗಿದ್ದಂಥವರು ಶರಣರ ಸಂಪರ್ಕದಿಂದ ಆ ವೇಶ್ಯಾತನವನ್ನು ದೂರ ತಳ್ಳಿ ಗೃಹಸ್ಥರಾಗಿ ಆದರ್ಶ ಜೀವನವನ್ನು ನಡೆಸ್ತಾ ಇದ್ದಂಥವ್ರಿಗೆ ಪುಣ್ಯಸ್ತ್ರೀಯರು ಅಂತ ಕರೀತಾರೆ. ಹೀಗೆ ವಾದ ವಿವಾದ ಸಾಕಷ್ಟು ನಡೀತು. ಅವರು ಒಪ್ಪಲಿಲ್ಲ ನಮ್ಮ ಅಭಿಪ್ರಾಯನ, ನಾವು ಅವರ ಅಭಿಪ್ರಾಯ ಒಪ್ಪಲಿಲ್ಲ. ಮುಂದೆ ಆ ಕೃತಿ ಪ್ರಕಟ ಆಯಿತು. ಪ್ರಕಟ ಆದಾಗ ಅವರು ಅದರ ಮುನ್ನುಡಿಯಲ್ಲಿ ಬರೀತಾರೆ, ನನ್ನ ಕೆಲವು ಅಭಿಪ್ರಾಯಗಳನ್ನು ಪಂಡಿತಾರಾಧ್ಯ ಶ್ರೀಗಳು ಬದಲಾಯಿಸಿದರು ಅಂತ. ಅಂದ್ರೆ ಅವರು ಆ ಪಾತ್ರವನ್ನೇ ಬದಲಾವಣೆ ಮಾಡಿದರು. ಯಾಕೆ ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಅಂತಂದರೆ, ಶರಣರ ವಿಚಾರಗಳನ್ನು ಹೇಳುವಾಗ ತುಂಬ ಎಚ್ಚರ ಇರಬೇಕಾಗತ್ತೆ. ಸ್ವಲ್ಪ ತಪ್ಪು ಮಾಡಿದ್ವಿ ಅಂತಂದರೆ ಶರಣರಿಗೆ ನಾವಾಗಿಯೇ ಅಪಚಾರವನ್ನು ಬಯಸಿದ ಹಾಗೆ. ಹಾಗಂತ ನಾವ್ಯಾರೋ ಅಪಚಾರ ಮಾಡಿದರೆ ಅವ್ರಿಗೆ ಅಪಚಾರ ಆಗುತ್ತೆ ಅಂತ ಅಲ್ಲ, ಅದು ಇಡೀ ನಮ್ಮ ಧರ್ಮದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಈ ನೆಲೆಯಲ್ಲಿ ನಮ್ಮ ಜನರಿಗೆ ನಾವು ಹೇಳೋವಂಥದ್ದು, ಒಂದಿಷ್ಟು ನಮ್ಮ ತತ್ವ ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗಾದರೂ ಗ್ರಹಿಸಬೇಕು. ವಿಭೂತಿಯ ಪ್ರಕರಣವನ್ನು ಅವ್ರು ಹೇಳಿದರು. ಒಬ್ಬ ತಾಯಿ ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಹಚ್ಕೊಂಡು ಬಂದಿದ್ದನ್ನು ನೋಡಿ, ಸಾಣಿಹಳ್ಳಿಯವರೇನಮ್ಮ ನೀವು ಅಂತ ಕೇಳಿದೆ. ಅದಕ್ಕೆ ಅವರು ಅಲ್ಲ, ಇಂಥ ಹಳ್ಳಿಯವರು, ಬಹುಶಃ ಸಾಣಿಹಳ್ಳಿಯಲ್ಲಿರ್ತಾರೆ, ಎಲ್ಲರೂ ವಿಭೂತಿ ಧರಿಸ್ತಾರೆ ಅನ್ನೋಂಥ ಭಾವದಿಂದ ನೀವು ಕೇಳಿದ್ರಿ ಅಂತ ಕಾಣುತ್ತೆ. ಇದೇ ಅಭಿಪ್ರಾಯ ಸತ್ಯ ಅನ್ನೋದಾಗಿದ್ದರೆ ನಮ್ಮ ಡಾಕ್ಟರ್ ಜಗದ್ಗುರು ಪದೇ ಪದೇ ಒಂದು ಉದಾಹರಣೆಯನ್ನು ಕೊಡ್ತಿರ್ತಾರೆ. ಒಂದು ಬಸ್ನಲ್ಲಿ ಟಿಕೆಟು ಚೆಕ್ ಮಾಡೋಕ್ಕೆ ಬರ್ತಾರಲ್ಲ, ಎಲ್ಲರೂ ಚೆಕ್ ಮಾಡ್ತಾ ಬಂದ್ರಂತೆ. ಆದರೆ ಒಬ್ಬರನ್ನ ಮಾತ್ರ ಚೆಕ್ ಮಾಡಲೇ ಇಲ್ಲ, ಮುಂದಕ್ಕೆ ಹೋದರು. ಆಗ ಅವ್ರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ಎಲ್ಲರದು ಚೆಕ್ ಮಾಡಿದ್ರಿ, ನಂದು ಯಾಕೆ ಚೆಕ್ ಮಾಡಲಿಲ್ಲ? ನಿಮ್ಮ ಹಣೆ ಮೇಲೆ 3 ಬೆಟ್ಟು ವಿಭೂತಿ ಇದೆ, ನೀವು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ, ಟಿಕೆಟ್ ಕೊಂಡಿರ್ತೀರಿ ಅನ್ನೋಂಥ ನಂಬಿಕೆಯಿಂದ ನಾನು ನಿಮ್ಮನ್ನು ಕೇಳಲಿಲ್ಲ. ಗುರುಗಳು ಅದನ್ನು ಮುಂದುವರಿಸಿ ತಮಾಷೆಯಾಗಿ ಹೇಳ್ತಾರೆ, ಒಂದು ವೇಳೆ ಯಾವ ಬಸ್ಸಿನ ಏನಂತ ಕಂಡಕ್ಟರ್ ಅಂತಾರೆ, ಏನಂತೀರಿ, ಇರ್ತಾನೋ ಅನ್ನೋದು ನೀವು ಗೊತ್ತಾದರೆ ನೀವೆಲ್ಲರೂ ಏನು ಮಾಡ್ಬೋದು? ಎಂದೂ ವಿಭೂತಿ ಹಚ್ಚದೇ ಇರೋಂಥವ್ರು ಕೂಡ ಹಣೆ ಮೇಲೆ ವಿಭೂತಿ ಧರಿಸ್ಕೊಂಡು ಹೋಗ್ಬೋದು. ಅಂದರೆ ವಿಭೂತಿ ಮೋಸದ ಸಂಕೇತ ಅಲ್ಲ, ಅರಿವಿನ ಸಂಕೇತ, ಅದು ಜ್ಞಾನದ ಸಂಕೇತ. ನಾವು 3 ಬೆಟ್ಟು ವಿಭೂತಿಯನ್ನು ಧರಿಸ್ತೇವೆ ಅಂತಂದರೆ ಭಕ್ತಿ, ಜ್ಞಾನ, ಕ್ರಿಯೆ ಇವುಗಳ ಸಂಕೇತವಾಗಿ ನಾವು ವಿಭೂತಿಯನ್ನು ಧರಿಸ್ಬೇಕೇ ಹೊರತಾಗಿ ಯಾವುದೋ ಪ್ರದರ್ಶನಕ್ಕಾಗಿ ಅಥವಾ ಇನ್ನೇನೋ ಮೋಸ ಮಾಡಲಿಕ್ಕಾಗಿ ಧರಿಸೋ ಅಂಥದ್ದಲ್ಲ ವಿಭೂತಿ. ಅದನ್ನು ಅರಿವಿನ ಸಂಕೇತ ಅಂತ ಕರೀತಾರೆ. ಹಣೆ ಮೇಲೆ, ಯಾರ ಹಣೆ ಮೇಲೆ ವಿಭೂತಿ ಇರುತ್ತೋ ಆ ಮುಖ ನೋಡಿದರೆ ಏನೋ ಒಂದು ತೇಜಸ್ಸಿರುತ್ತೆ, ಕಳೆ ಇರುತ್ತೆ. ಹಾಗಾಗಿ ಆ ಕಾರಣದಿಂದಲಾದರೂ ನಮ್ಮ ಜನ ಕೊನೆ ಪಕ್ಷ ಬೆಳಗ್ಗೆ ಎದ್ದ ತಕ್ಷಣ ಕೈ, ಕಾಲು, ಮುಖ ಸ್ವಚ್ಛವಾಗಿ ತೊಳ್ಕೊಂಡು
ಹಣೆ ಮೇಲೆ 3 ಬೆಟ್ಟು ವಿಭೂತಿಯನ್ನು ಧರಿಸ್ಕೊಂಡು ಒಂದು ವಚನ, ಬಹಳ ವಚನ ಓದ್ರಿ ಅಂತ ನಾವು ಹೇಳೋಲ್ಲ, ಒಂದು ವಚನ ಓದಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ನಿಮ್ಮ ಬದುಕಿನಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಅದು ತರುತ್ತೆ. ವಿಭೂತಿಯ ಮಹಿಮೆನೇ ನಿಮಗೆ ಅನೇಕರಿಗೆ ಗೊತ್ತಿರಬೇಕು. ಒಬ್ಬ ಶರಣ ಯಾವಾಗಲೂ ಕೂಡ ಯಾರ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ನೋಡಿ ಮಾತ್ರ ಪ್ರಸಾದ ಮಾಡ್ತಿದ್ದಂತೆ. ನಿತ್ಯ ಅವನು ಇದು ಒಂದು ರೂಢಿ. ಒಮ್ಮೆ ಆ ಊರಿನಲ್ಲಿ ಹಣೆ ಮೇಲೆ ವಿಭೂತಿ ಧರಿಸಿದಂಥವ್ರು ಒಬ್ಬರು ಕಾಣಲ್ಲ. ಮಠ ಮಧ್ಯಾಹ್ನ ಆಗುತ್ತೆ, ಅವನು ಉಪವಾಸನೇ ಇದ್ದಾನೆ. ಅಯ್ಯೋ ಶಿವನೇ, ಏನಪ್ಪ ಇವತ್ತು ಒಬ್ಬರನ್ನೂ ಹಣೆ ಮೇಲೆ ವಿಭೂತಿ ಧರಿಸಿದವ್ರನ್ನ ಕಾಣಲೇ ಇಲ್ವಲ್ಲ, ಏನು ಮಾಡೋದು? ಆಮೇಲೆ ಊರು ಬಿಟ್ಟು ಅವನೊಂದಿಷ್ಟು ಊರಿಂದ ಹೊರಗೆ ಬರ್ತಾನೆ. ಅಲ್ಲೊಂದು ಭೂಮಿ ಹೊಲ, ಆ ಹೊಲದಲ್ಲಿ ಒಂದು 4 ಜನ, ಮಾತಾಡಬಾರ್ದು, ಆ ಹೊಲದಲ್ಲಿ ಒಂದು 4 ಜನ ಹಾರಿ ಗುದ್ಲಿ ಸಲಿಕೆ ಪುಟ್ಟಿ ತಗೊಂಡು ಮಣ್ಣು ಬಗಿತಾ ಇದ್ದಾರೆ. ಅದರಲ್ಲಿ ಒಬ್ಬನ ಹಣೆ ಮೇಲೆ 3 ಬಟ್ಟು ವಿಭೂತಿ ರಾರಾಜಿಸ್ತಾ ಇದೆ. ಅದನ್ನು ನೋಡಿದ ತಕ್ಷಣ ಇವನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಉಂಡಷ್ಟೇ ಸಂತೋಷ ಆಯಿತು. ನೋಡಿದೆ ಅಂತ ಉದ್ಗಾರ ಎತ್ತಾನೆ. ಅವರು ಇವನು ನೋಡ್ತಾರೆ, ಅಯ್ಯೋ ನಮ್ಮ ಗುಟ್ಟೆಲ್ಲ ಬೈಲಿ ಮಾಡಿಬಿಡ್ತಾನೆ ಅಂತ ಹೇಳಿ ನಿಲ್ಲೋ ಅಂತ ಅವನ್ನ ತಡೀತಾರೆ. ತಡೆದು, ನೋಡಪ್ಪ ಯಾರಿಗೂ ಹೇಳಬೇಡ, ಇವನಿಗೆ ಏನು ಅಂತ ಗೊತ್ತಿಲ್ಲ. ಅದರಲ್ಲಿ ಆಗಿದ್ದೇನು ಅಂತಂದರೆ ಅಲ್ಲಿ ಹೂತಿಟ್ಟಂಥ ನಿಧಿ ಇದೆ. ಆ ನಿಧಿಯನ್ನು ಅವರು ಎತ್ತಾ ಇದ್ದಾರೆ. ಅದನ್ನು ಇವನು ನೋಡಿದ್ದಾನೆ. ಊರಾಗ ಹೋಗಿ ಗೌಡ್ರಿಗೆ, ಶಾನುಭೋಗರಿಗೆ, ಪೊಲೀಸರಿಗೆ ಹೇಳಿಬಿಟ್ರೆ ಗತಿ ಏನು? ಆದ್ದರಿಂದ ಯಾರಿಗೂ ಹೇಳಬೇಡಪ್ಪ, ನಿನಗೂ ಅದರಲ್ಲಿ ಒಂದು ಪಾಲು ಕೊಡ್ತೀವಿ ಅಂತ ಹೇಳಿದರು ಅಂತ ಒಂದು ಸಾಂಕೇತಿಕ ಕಥೆ ಬರುತ್ತೆ. ಅಂದರೆ ಬರೀ ವಿಭೂತಿ ಹಚ್ಕೊಂಡವ್ರ ಹಣೆ ನೋಡಿದ್ರಿಂದನೇ ನಿಮಗೆ ಸಂಪತ್ತು ಲಭ್ಯವಾಯಿತು ಅಂದರೆ ನೀವೇ ವಿಭೂತಿ ಧರಿಸಿದರೆ, ಹಾಗಾಗಿನೇ ವಿಭೂತಿಯನ್ನು ಸಂಪತ್ತು ಅಂತಲೂ ಕರೀತಾರೆ. ಅಂಥ ವಿಭೂತಿಯನ್ನು ಧರಿಸ್ಕೊಳ್ಳುವಂಥದ್ದು ಕಷ್ಟದ ಕಾರ್ಯ ಏನಲ್ಲ. ನೀವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು, ನಾನು ಈ ಕ್ಷಣದಿಂದನೇ ಎಲ್ಲರಿಗೂ ಕಾಣೋ ಹಾಗೇ ವಿಭೂತಿ ಧರಿಸ್ತೇನೆ ಅನ್ನುವಂಥ ಭಾವನೆ ನಿಮಗಿರಬೇಕು. ಕುಂಕುಮ ಹಚ್ಕೊಳ್ತೀರಿ ಅಥವಾ ಗಂಧ ಧರಿಸ್ಕೊಳ್ತೀರಿ, ಯಾವುದೋ ಗುಡಿಗೆ ಹೋದಾಗ ಆ ಅಡ್ಡ ಉದ್ದ ನಾಮ ಬಳಸ್ಕೊಳ್ತೀರಿ. ಅದರ ಬದಲಾಗಿ ನಮ್ಮ ಧರ್ಮದ ಲಾಂಛನವಾದಂಥ ವಿಭೂತಿಯನ್ನು ಧರಿಸಿಕೊಳ್ಳೋದ್ರಿಂದ ನಿಮಗಿನ್ನಷ್ಟು ಸದ್ಭಾವನೆಗಳು ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ನಮ್ಮ ಜನ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ನಾವು ಹಾಗೆ ಈಗ ಕೆಲವು ವಚನಗಳನ್ನು ಓದ್ತಾ ಇದ್ವಿ. ಅಕ್ಕ ಮಹಾದೇವಿಯ ಒಂದು ವಚನ ತುಂಬ ಖುಷಿ ಕೊಡ್ತು ನಮಗೆ. ಆ ವಚನ ಹೀಗಿದೆ: ನೋಡಿ ನುಡಿಸಿ ಮಾತನಾಡಿಸಿದಡೆ ಒಂದು ಸುಖ, ಏನ ಮಾಡದಯ್ಯ ನಿಮ್ಮ ಶರಣರ ಅನುಭವ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸದ್ಗೋಷ್ಠಿ ಏನ ಮಾಡದಯ್ಯ ಅಂತ ಕೇಳ್ತಾರೆ. ಅಕ್ಕ ಮಹಾದೇವಿ ಶರಣರ ಸದ್ಗೋಷ್ಠಿ ಏನು ಮಾಡೋದಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡು ಏನೆಲ್ಲವನ್ನು ಮಾಡುತ್ತೆ ಅನ್ನೋಂಥ ಉತ್ತರವನ್ನು ಅದರಲ್ಲಿ ಕೊಡ್ತಾರೆ. ಅವರು ಹೇಳ್ತಾರೆ, ನೋಡಿ ನುಡಿಸಿ ಮಾತನಾಡಿಸಿದಡೆ ಒಂದು ಸುಖ. ಯಾರು ಶರಣರಿದ್ದಾರೋ ಅವ್ರ ಮುಖ ದರ್ಶನ ಮಾಡೋದು, ಅವ್ರ ಜೊತೆ ಸಂಭಾಷಣೆ ಮಾಡೋದು, ಮಾತನಾಡೋಂಥದ್ದು ಇದು ಸುಖ ಕೊಡುತ್ತೆ ಅಂತ ಹೇಳ್ತಾರೆ. ಏನ ಮಾಡದಯ್ಯ ನಿಮ್ಮ ಶರಣರ ಅನುಭವ ಗೋಷ್ಠಿ ಅಂತ ಕರಿತೇವಲ್ಲ ಇದನ್ನು. ಆ ಶರಣರ ಅನುಭವ ಮನುಷ್ಯನ ವ್ಯಕ್ತಿತ್ವವನ್ನೇ ವಿಕಾಸಗೊಳಿಸ್ತಾ ಹೋಗುತ್ತೆ. ಅವನಲ್ಲಿರುವಂಥ ಅವಗುಣಗಳನ್ನು ಕಳೆದು ಸದ್ಗುಣಗಳನ್ನು ಬೆಳೆಸಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲ, ಆ ಸದ್ಗೋಷ್ಠಿ ಏನೆಲ್ಲ ಸದ್ಭಾವನೆಗಳನ್ನು ನಮ್ಮಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ನಮ್ಮ ಮನೆಗಳು ಮಹಾಮನೆಗಳಾಗಬೇಕು. ನಮ್ಮ ಮನೆಗಳು
ಅನುಭವ ಮಂಟಪ ಆಗಬೇಕು ಅಂತ. ಮಹಾಮನೆ ಆಗಬೇಕು ಅಂದ ತಕ್ಷಣ RCC ಮನೆ ದೊಡ್ಡ ಮನೆ ಅಂತ ಅಲ್ಲ. ಇದು ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಈಗ ನಾವೇನು ಅನುಭವ ಗೋಷ್ಠಿಯನ್ನು ಮಾಡ್ತೇವಲ್ಲ, ಇಂಥ ಗೋಷ್ಠಿಗಳು ನಿಮ್ಮ ಮನೆಯಲ್ಲೇ ನಡಿಬೇಕು ಅಂತ ಶರಣರ ಅಭಿಲಾಷೆ. ಅಲ್ಲಿ ದಾಸೋಹ ಪ್ರಜ್ಞೆ ಇರಬೇಕು. ಬಂದವರಿಗೆ ಒಂದು ತುತ್ತು ಅನ್ನ ಕೊಡೋ ಅಂಥದ್ದು, ಒಳ್ಳೆಯ ಮಾತುಗಳನ್ನು ಆಡೋ ಅಂಥದ್ದು. ಬಸವಣ್ಣವ್ರು ಹೇಳ್ತಾರೆ, ಏನು ಬಂದಿರಿ ಹದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆವುದೇ, ಕೊಡಲಿಲ್ಲದಿದ್ದೊಡಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಬಾಂಡ್ಬನೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾರಾದರೂ ನಮ್ಮ ಮನೆಗೆ ಬಂದರೆ ನಮ್ಮ ಭಾವನೆ ಹೇಗಿರಬೇಕು? ಹಿಂದೆಲ್ಲ ಹಾಗಿತ್ತು. ನಾಗರಿಕತೆ ಬಂದು ತಂತ್ರಜ್ಞಾನ ಬಂದು ಆ ಹಿಂದಿನ ಸಂಸ್ಕೃತಿ ಮಾಯವಾಗ್ತಾ ಇದೆ. ಅದಕ್ಕೆ ಬಸವಣ್ಣವ್ರ ವಚನವನ್ನು ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಯಾರಾದರೂ ಮನೆಗೆ ಬಂದರೆ, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ, ಯಾಕೆ ಬಂದಿದ್ರಿ, ಕಾಲು ತೊಳ್ಕೊಳ್ರಿ ಅಂತ ಅವ್ರಿಗೆ ಗೌರವಿಸುವಂಥದ್ದು ಇದು ಮೊದಲನೇ ಹಂತ. ಆಮೇಲೆ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಇಂಥ ಚೇರ್ಗಳೇ ಇರಬೇಕು ಅಂತಲ್ಲ, ಚಾಪಿ ಹಾಸಿ ಕೂರಿಸೋವಂಥದ್ದು. ಕೂತ್ಕೊಳ್ರಿ ಅಂತ ಹೇಳಿದರೆ ನಿಮ್ಮ ನೆಲ ಏನು ತಗ್ಗಿ ಬೀಳಲ್ಲ. ಅವ್ರಿಗೆ ಒಂದು ಕಪ್ ನೀರು ಕೊಟ್ಟರೆ, ಕಾಫಿ ಕೊಟ್ಟರೆ, ಮಜ್ಜಿಗೆ ಕೊಟ್ಟರೆ ನಿಮ್ಮ ಸಂಪತ್ತೇನು ಕರಿಗೆ ಹೋಗೋದಿಲ್ಲ. ಮುಂದುವರೆದು ಇನ್ನೊಂದು ಹೇಳ್ತಾರೆ ಬಸವಣ್ಣವರು, ಕೊಡಲಿಲ್ಲದಿದ್ದೊಡಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೇ ಕೂಡಲ ಸಂಗಮ ದೇವ. ಬಂದಂಥವ್ರಿಗೆ ಆತಿಥ್ಯ ಮಾಡಲಿಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ ಅಂತಲೇ ಭಾವಿಸ್ಕೊಳ್ಳೋಣ. ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ಬೆಲ್ಲ ಇಲ್ಲದೆ ಇದ್ದರೂ ಬೆಲ್ಲದಂಥ 4 ಒಳ್ಳೆಯ ಮಾತನ್ನಾದರೂ ಆಡ್ರಿ. ಒಳ್ಳೆಯ ಮಾತುಗಳಿಗೂ ಬರ ಬಂದರೆ ಗತಿ ಏನು? ಆ ಒಳ್ಳೆಯ ಮಾತುಗಳನ್ನು ಆಡದೇ ಇದ್ದರೆ ಭಗವಂತ ನಿಮ್ಮ ಮೂಗು ಕೊಯ್ತಾನೆ ಅಂತ ಹೇಳ್ತಾರೆ. ಮೂಗು ಮುಖಕ್ಕೆ ಲಕ್ಷಣ. ಆ ಮೂಗನ್ನು ಕೊಯ್ದು ಬಿಟ್ಟರೆ ಅವಲಕ್ಷಣ ಆಗುತ್ತೆ. ಹಾಗಾಗಿ ನೀವು ಅವಲಕ್ಷಣವಂತರಾಗಬೇಡಿ. ಆ ಶರಣರು ಹೇಳಿದಂಥ ಭಾವನೆಗಳನ್ನು ಮೈಗೂಡಿಸ್ಕೊಂಡು ಆ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಳ್ಬೇಕು. ದ್ವೇಷ ಮಾಡ್ಕೊಂಡು ಬದುಕಕ್ಕೆ ನಮಗೇನು ಬೇಕಾಗಿಲ್ಲ, ಬೇಕಾದಷ್ಟು ಅವಕಾಶಗಳು ಇದ್ದಾವೆ. ಆದರೆ ಪ್ರೀತಿಯಿಂದ ಬದುಕೋದಿದೆಯಲ್ಲ, ಅದು ಬಹಳ ಮುಖ್ಯ. ನಿಮ್ಮನ್ನು ಯಾರು ದ್ವೇಷ ಮಾಡ್ತಾರೋ ಅವರನ್ನು ಕೂಡ ಪ್ರೀತಿಸುವಂಥ ಗುಣ ಬಂತು ಅಂತಂದರೆ ಅವರು ಕೂಡ ಪರಿವರ್ತನೆ ಆಗ್ತಾರೆ. ಈ ಗೋಷ್ಠಿಗಳ ಮೂಲ ಉದ್ದೇಶ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು. ಲೋಕ ಬದಲಾವಣೆ ಆಗುತ್ತೋ ಬಿಡುತ್ತೋ ಅದು ಮುಖ್ಯ ಅಲ್ಲ. ಹಾಗಾಗಿನೇ ಬಸವಣ್ಣವ್ರು ಹೇಳಿದ್ದು, ಇನ್ನೊಬ್ಬರು ದೋಷಗಳನ್ನು ಹೇಳಕ್ಕೆ ಹೋಗ್ಬೇಡ್ರಪ್ಪ, ನಿಮ್ಮ ದೋಷಗಳನ್ನು ಮೊದಲು ನೀವು ತಿದ್ಕೊಳ್ಳಿ. ನೀವು ಸರಿಯಾದ್ರಿ ಅಂತಂದರೆ ಸಮಾಜದಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ. ಆದರೆ ಇವತ್ತು ನಾಡಿನ ಸ್ಥಿತಿಯನ್ನು ನೋಡಿದರೆ ಎಲ್ಲಿ ನೋಡಿದರೂ ಕೂಡ ಸ್ವಾರ್ಥ, ಅಹಂಕಾರ, ದರ್ಪ, ನಾನೇ ದೊಡ್ಡವನು ಅನ್ನುವಂಥ ಭಾವ. ಯುದ್ಧ ನಡೀತಾ ಇದೆ ಅಂತಂದರೆ ಯಾತಕ್ಕಾಗಿ? ಅಮೇರಿಕ ತಾನು ದೊಡ್ಡಣ್ಣ ಆಗಬೇಕು ಅಂತ, ತನ್ನ ಹತೋಟಿಯಲ್ಲಿ ಎಲ್ಲ ದೇಶಗಳು ಇರಬೇಕು ಅಂತ. ಒಂದು ಸಣ್ಣ ರಾಷ್ಟ್ರದ ಮೇಲೆ ಯುದ್ಧ ಮಾಡೋದು, ಅಲ್ಲಿಯ ಅಧ್ಯಕ್ಷನನ್ನು ಗುರಿಯಿಟ್ಟು ಕೊಲ್ಲೋ ಅಂಥದ್ದು ಮಾನವೀಯ ಲಕ್ಷಣ ಅಲ್ಲ. ಇದನ್ನು ಶರಣರು ಒಪ್ಪಲಿಲ್ಲ. ಈ ಶರಣ ತತ್ವದ ಸಿದ್ಧಾಂತ ಬಹುಶಃ ಆ ಅಮೇರಿಕೆಯ ಅಧ್ಯಕ್ಷನಿಗೆ ಅಥವಾ ಯುದ್ಧ ದಾಹಿಗಳಿಗೆ ಗೊತ್ತಾಗಿದ್ದರೆ ಅವರು ಶಾಂತಿ ಪ್ರಿಯರಾಗ್ತಾ ಇದ್ದರೆ ಹೊರತಾಗಿ ಈ ಯುದ್ಧ ಪ್ರಿಯರಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿನ ನಾವು ಇಡೀ ಲೋಕಕ್ಕೆ ಹೇಳುವಂಥದ್ದು, ಶರಣರ ತತ್ವಗಳ ನೆಲೆಗಟ್ಟಿನ ಮೇಲೆ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಾವು ತುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಅಂಥ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನೀವು ಕೂಡ ಪ್ರತಿನಿತ್ಯ ಒಂದಾದರೂ ವಚನವನ್ನು ಓದಿರಿ, ನಿಮ್ಮ ಮಕ್ಕಳಿಗೆ ವಚನಗಳನ್ನು ಕಲಿಸ್ರಿ.
ಎಲ್ಲೆಲ್ಲೋ ಅವ್ರನ್ನ ಅಡ್ಡದಾರಿ ತೊಳಿಲಿಕ್ಕೆ ಬಿಡಬೇಡ್ರಿ ಅಂತ ಹೇಳಿ ಇವತ್ತೇನು ರಾಮಲಿಂಗಪ್ಪನವರ ಮನೆಯಲ್ಲಿ ಈ ಗೋಷ್ಠಿ ನಡೀತಾ ಇದೆ. ರಾಮಲಿಂಗಪ್ಪನ ಬದುಕು ಹೇಗಿತ್ತು ಅನ್ನೋದನ್ನು ಚಂದ್ರಶೇಖರಯ್ಯನವರು ತುಂಬ ಸೂಕ್ಷ್ಮವಾಗಿ ಹೇಳಿದರು. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ. ನಾವು ಎಂಥ ಪದವಿ ಗಳಿಸಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಮಗೆ ಸ್ವಲ್ಪ ವ್ಯಾವಹಾರಿಕ ಜ್ಞಾನವೂ ಇರಬೇಕಾಗತ್ತೆ. ಹಾಗೆ ಆತ ವ್ಯಾವಹಾರಿಕ ಜ್ಞಾನಿಯಾಗಿ ತನ್ನ ಬದುಕನ್ನು ಕಟ್ಕೊಂಡಿದ್ದಾನೆ, ಬೇರೆಯವರ ಬದುಕಿಗೂ ಸ್ವಲ್ಪ ನೆರವನ್ನು ನೀಡಿದ್ದಾನೆ. ಯಾರು ಆ ನೆರವನ್ನು ಸದುಪಯೋಗ ಮಾಡಿಕೊಳ್ಳದೆ ತಿರುಗಿ ಬೀಳ್ತಾರೋ ಅವ್ರಿಗೆ ತಾವೂ ತಿರುಗಿ ಬೀಳೋಂಥ ಗುಣವನ್ನು ಬೆಳೆಸ್ಕೊಂಡಿದ್ದಾನೆ. ಯಾಕೆ ಈ ಮಾತನ್ನು ನಾವು ಹೇಳ್ತೀವಿ ಅಂತಂದರೆ, ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗಿದೆ ಅಂತಂದರೆ ಅದನ್ನು ವಾಪಸ್ ಕೊಡೋವಂಥ ಗುಣ ಇರಬೇಕು. ಇಲ್ಲ ಅಂತಂದರೆ ಬದುಕು ನರಕ ಆಗುತ್ತೆ. ಅಂಥ ನರಕವನ್ನು ಯಾರೂ ಕೂಡ ಮಾಡ್ಕೊಳ್ಳೋದು ಬೇಡ ಅಂತ ಸೂಚ್ಯವಾಗಿ ಹೇಳಿ ಇಂಥ ಗೋಷ್ಠಿಗಳು ಮತ್ತೆ ಮನೆ ಅಂಗಳದಲ್ಲಿ ನಡೀಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.